ಹೋಗ್ಲಿ ಬಿಡು ಅರ್ಜುನ್. ಈ ಮನೆ ಸೊಸೆಯಾಗಿ ನಿನ್ ಅತ್ತಿಗೆ ಆಗಿ ಒಂದ್ ಮಾತು ಹೇಳ. ಈ ಮನೆ ಮೊದ್ಲಿನ ಹಾಗೆ ಶಾಂತವಾಗಿರ್ಬೇಕು, ಮಾವನು ಅಷ್ಟೆ ಮೊದ್ಲಿನ ಹಾಗೆ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು ಅಲ್ವಾ? ಹೌದು ಅದಕ್ಕೆ, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ. ಭಾರ್ಗವಿ, ನಿಂಗೆ ಕಾಯ್ತಾ ಇದ್ದೆ, ಬಾ. ಏನ್ ನೋಡ್ತಾ ನಿಂತ್ಬಿಟ್ಟೆ? ಕೂತ್ಕೋ ಭಾರ್ಗವಿ. ಅದು ಪರವಾಗಿಲ್ಲ, ಕೂತ್ಕೋ ಭಾರ್ಗವಿ, ಬಾ. ಯಾಕೆ ಎದ್ ನಿಂತ ಅಂತ ಯೋಚನೆ ಮಾಡ್ತಾ ಇದೀಯಾ? ಈಗ ಅವನು ನಿನ್ ಸಮಕ್ಕಿಲ್ವಲ್ಲ, ಅದಕ್ಕೆ ನಿನಗೆ ಗೌರವ ಕೊಡ್ಬೇಕು ಅಂತ ಎದ್ ನಿಂತಿದ್ದಾನೆ. ಅಜಯ್, ಪರವಾಗಿಲ್ಲ, ಕೂತ್ಕೋ ಜೆಪಿ. ನಿನ್ ಸೊಸೆ ತುಂಬಾ ಸರಳ ಸ್ವಭಾವದವಳು. ನಿಂತರ ತಗ್ಗಿ ಬಗ್ಗಿ ನಡಿಬೇಕು ಅಂತ ಅವಳು ಬಯಸೋದಿಲ್ಲ. ಓ, ಭಾರ್ಗವಿ ಸಮಕ್ ಕೂತು ಊಟ ಮಾಡಬಾರ್ದು ಅಂತ ಅಷ್ಟು ಮರ್ಯಾದೆ ಕೊಡ್ತಿದ್ದೀಯಾ? ಅಜ್ಜಿ, ಮಾವ ನೀವ್ ಕುತ್ಕೊಳ್ಳಿ ಮಾವ. ಯಾರೋ ಬಂದ್ರು ಅಂತ ನೀವ್ಯಾಕೆ ಎದ್ದೇಳ್ತೀರಾ? ಇದು ನಿಮ್ಮನೆ, ನಿಮಗ್ ಆಜ್ಞೆ ಮಾಡೋ ಅರ್ಹತೆ ಇಲ್ಲಿ ಯಾರಿಗೂ ಇಲ್ಲ. ಕೂತ್ಕೊಳ್ಳಿ ಮಾವ. ಇಲಿಗಳ ಅರ್ಚಾಟಕ್ಕೆ ಪರ್ವತ ಅಲ್ಲಾಡುತ್ತಾ ಮಾವ? ಇಲ್ಲ ಅಲ್ವಾ? ನೀವೇನು ತಲೆ ಕೆಡ್ಸ್ಕೋಬೇಡಿ ಮಾವ, ಆರಾಮಾಗಿ ಊಟ ಮಾಡಿ. ಪರ್ವತ ಎಷ್ಟೇ ದೊಡ್ಡದಿರ್ಲಿ, ಅದನ್ನ ಕೊರಿಯೋ ಶಕ್ತಿ ಇರೋದು ಇಲಿಗಳಿಗೆ ಅಲ್ವಾ ಬೃಂದ? ಅತ್ತೆ, ಜೆಪಿ ಆಗ್ಲೇ ನೊಂದ್ಕೊಂಡಿದ್ದಾರೆ. ಉರಿಯೋ ಗಾಯದ ಮೇಲೆ ಉಪ್ಪು ಸುರಿಬೇಡಿ, ಅವರು ನೆಮ್ಮದಿಯಾಗಿ ಊಟ ಮಾಡಕ್ ಬಿಡಿ. ಯಾವಾಗ ನೋಡಿದ್ರು ಇವಳೊಬ್ಳು, ಇವಳ ಪರವಾಗಿ ವಕಾಲತ್ ವಹಿಸ್ಕೊಂಡ್ ಬರ್ತೀರಿ. ನೀವು ಊಟ ಮಾಡಿ ಜೆಪಿ. ಬೃಂದ, ಭಾರ್ಗವಿ ಕೇಸ್ ಗೆದ್ಲು ಅಂತ ಪಾಯಸ ಮಾಡಿಸಿದ್ನಲ್ಲ, ಜೆಪಿಗೂ ಬಡ್ಸು. ಅವನಿಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ. ಏಯ್ ಭಾರ್ಗವಿ, ಏನೋ ಒಂದು ಕೇಸ್ ಗೆದ್ದು ಬಂದಿದ್ಯಾ ಅಂತ ಇಷ್ಟೆಲ್ಲ ಹಾರಾಡ್ತಿದ್ಯಾ? ಬೇಕು ಅಂತ ಅಜ್ಜಿನ ಛೂ ಬಿಟ್ಟು ನೀನು ಮಜಾ ತಗೋತಾ ಇದ್ಯಾ ಅಲ್ವಾ? ನಿನಗ ಆಶ್ರಯ ಕೊಟ್ಟಿದ್ದು ನನ್ನ ಮಾವ. ಅವ್ರ ನೆಮ್ಮದಿ ಕೆಡ್ಸಿ ಅವ್ರ ಒಂದ್ ತುತ್ತು ಅನ್ನ ತಿಂದಿರೋ ಹಾಗೆ ಮಾಡಿದ್ಯಲ್ಲ, ನಿನಗೇನು ಅನ್ಸಲ್ವೇನೆ? ಮಾವ, ನಿಮ್ಗೆ ಮುಜುಗರ ಮಾಡೋ ಉದ್ದೇಶ ಖಂಡಿತವಾಗ್ಲೂ ನನಗಿಲ್ಲ. ನೀವ್ ಸೋತ್ರಿ ನನ್ ಗೆದ್ದೆ ಅನ್ನೋದಕ್ಕಿಂತ ಸಂಧ್ಯಾಗ್ ನ್ಯಾಯ ಸಿಕ್ತು ಅನ್ನೋ ಸಮಾಧಾನ ಮಾತ್ರ ನನ್ಗಿರೋದು. ಮಾವ, ಕೋರ್ಟಲ್ಲಾಗಿದ್ದನ್ನ ಮನೆವರೆಗೂ ತರದ್ ಬೇಡ. ಯಾವುದನ್ನ ಎಲ್ಲಿಗೆ ತರಬೇಕು ಎಲ್ಲಿಗೆ ತರಬಾರ್ದು ಅಂತ ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ ನನಗೆ.
ಬಿಟ್ರೆ ಫ್ರಿಜ್ಜಲ್ಲಿರೋ ಕಾಲಿಫ್ಲವರ್ನ ತಂದು ಕಿವಿ ಮೇಲೆ ಇಡ್ತಾಳೆ. ಇವಳೇನ್ ನಮಗ್ ಕಣ್ಣು ಕಿವಿ ಸರಿಯಾಗಿಲ್ಲ ಅನ್ಕೊಂಡಿದ್ದಾಳ ಹೇಗೆ? ಪಾವನ್ ಆಡ್ಕೋತಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೋಡಿದ್ರೆ ಮಳ್ಳಿ ತರ ಮಾತಾಡ್ತಾ ಇದ್ದಾಳೆ. ಮಳ್ಳಿ ತರ ಅಲ್ಲ, ಮಳ್ಳಿನೇ. ಈ ಋತು ಪದೇ ಪದೇ ಕಾಲ್ ಮಾಡಿ ತಲೆ ತಿಂತಾ ಇದ್ದಾಳೆ. ಹಾಗಿರೋ ಅವಮಾನದಲ್ಲಿ ಈ ಹುಡುಗಿಗ್ ಮುಖ ತೋರಿಸದೇ ಇರೋ ಪರಿಸ್ಥಿತಿ ಬಂದಿದೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ತೇನೆ. ಅಲ್ಲಿ ವಿಕ್ಕಿ ಅಮ್ಮ ಇಬ್ರು ಕಂಬಿ ಎಣಿಸ್ತಾ ಇದ್ದಾರೆ. ಆದ್ರೆ ನೀವು ಇಲ್ಲಿ ಏನು ಆಗೇ ಇಲ್ಲ ಅನ್ನೋ ತರ ಹಾಯಾಗಿ ಕುಡಿತಾ ಕೂತಿದ್ದೀರಾ. ನಿಮ್ಗೇನು ಅನ್ನಿಸ್ತಿಲ್ವಾ ಡ್ಯಾಡ್? ಆಯ್ತಮ್ಮ, ಬಾಟ್ಲ್ ಬಿಸಾಕ್ಬಿಡ್ತೀನಿ. ನಿನ್ನ ತಮ್ಮ ನಿನ್ನಮ್ಮ ವಾಪಸ್ ಬರ್ತಾರ? ಅಥವಾ ಅರ್ಜುನ್ ನಿನ್ನ ಮದುವೆ ಆಗ್ತಾನ? ಇದು ಯಾವುದ್ರಲ್ಲಾದ್ರೂ ಒಂದಾಗ್ಲಿ, ನೀನು ಹೇಳ್ದಾಗ ಕೇಳ್ತೀನ. ಮಗಳೇ, ನನಗೂ ಆ ಭಾರ್ಗವಿ ಕುಟುಂಬನ ಸುಟ್ಟು ಬೂದಿ ಮಾಡಬೇಕು ಅನ್ನೋ ಆಕ್ರೋಶ ಇದೆ. ಆದ್ರೆ ಆವೇಶದಲ್ಲಿ ನಿರ್ಧಾರ ತಗೋಬಾರ್ದು ಅಂತ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಈಗಾಗಲೇ ತುಂಬಾ ಕಳ್ಕೊಂಡ್ಬಿಟ್ಟಿದೀವಿ ಮಗಳೇ. ಇರೋ ಪದವಿನ ಕಳ್ಕೊಂಡ್ರೆ ಆಮೇಲೆ ಮತ್ತೆ ಏನೂ ಇರಲ್ಲಮ್ಮ. ಡ್ಯಾಡ್, ಈ ನಿಮ್ಮ ಮಾತನ್ನೇ ಕೇಳಿ ಸಾಕಾಗಿದೆ. ವಿಕ್ಕಿ ಮಾಮ್ ಹೋಗಿದ್ದಾರೆ, ನನ್ನನ್ನು ಕಳಿಸ್ಬಿಡಿ. ಅದ್ಯಾವಾಗ ಭಾರ್ಗವಿನ ಮುಗಿಸ್ತಿರೋ ಏನೋ. ಛೇ, ಮನೆ ಅನ್ನೋದು ಸ್ಮಶಾನ ಆಗಿದೆ. ಬರೀ ಕೊರಗು, ಗೋಳು, ವೇದನೆ. ನನ್ನ ಜೀವನ ಎಕ್ಕುಟ್ಟೋಗ್ಬಿಟ್ಟಿದೆ. ಆ ಭಾರ್ಗವಿಗೆ ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಕೂತಿದ್ದೀನಿ ನಾನು ಒಬ್ಬ MLA. ಅವನನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ತಿದೆ. ಅವನ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅವರಿಬ್ಬರನ್ನ ನೋಡಿದಾಗೆಲ್ಲ ನನಗೆ ನನ್ನ ಸೋಲ್ ನೆನಪಾಗುತ್ತೆ. ಅವರಿಬ್ಬರನ್ನ ನೋಡಕ್ಕಿಂತ ಉಪವಾಸ ಸಾಯೋದೇ ವಾಸಿ. ಅರ್ಜುನ್, ನಿಮ್ಮಿ ಗೆಲುವಿಂದ ಎಷ್ಟು ಜನರ ಮನಸ್ಸು ಒಡೆದೋಗಿದೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಆದ್ರೂ ನೀವು ಒಂದ್ಸಲ ಯೋಚನೆ ಮಾಡಿ. ಅದಕ್ಕೆ ಇದರಲ್ಲಿ ಸೋಲು ಗೆಲುವು ಅನ್ನೋ ಮಾತು ಎಲ್ಲಿಂದ ಬರುತ್ತೆ ಹೇಳಿ? ಸಂಧ್ಯಾಗ್ ನ್ಯಾಯ ಕೊಡಿಸ್ಬೇಕು ಅಂತ ಶುರುವಾದ ಕೇಸ್ ಇದು. ಫೈನಲಿ ಸಂಧ್ಯಾಗ್ ನ್ಯಾಯ ಸಿಕ್ಕಿದೆ. ಅದಷ್ಟೇ ಅಲ್ವಾ ಇಂಪಾರ್ಟೆಂಟು? ನಿಜ ಗೊತ್ತಾದ್ಮೇಲೆ, ಶಕ್ತಿ ಪ್ರಸಾದ್ ಫ್ಯಾಮಿಲಿ ಬಂಡವಾಳ ಬಯಲಾದ್ಮೇಲಾದ್ರೂ ಡ್ಯಾಡ್ ಮತ್ತೆ ಭಾರ್ಗವಿ ಮಧ್ಯೆ ಇರೋ ಅಂತರ ಕಮ್ಮಿ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಮಧ್ಯೆ ಈಗ ದೊಡ್ಡ ಕದನನೇ ಸೃಷ್ಟಿಯಾಗಿದೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ. ಈ ಮನೇಲಿ ನಿನ್ನ ಪರಿಸ್ಥಿತಿನ ನನಗಿಂತ ಚೆನ್ನಾಗಿ ಯಾರು ಅರ್ಥ ಮಾಡ್ಕೋತಾರೆ ಹೇಳು?
ಭಾರ್ಗವಿ ಕೇಸ್ ಗೆದ್ದಿದ್ದು ಒಳ್ಳೇದೇ ಆಯ್ತು. ನನಗದ್ರ ಬಗ್ಗೆ ಖುಷಿ ಇದೆ. ಆದ್ರೆ ಈ ಕೇಸು ಬೃಂದಾವನ ತರ ಇದ್ದಿದ್ ಮನೆನ 2 ಭಾಗ ಮಾಡಿದೆ ಅಂತ ನಿನ್ಗೆ ಅನ್ಸ್ತಾ ಇಲ್ವೇನೋ? ಹುಟ್ಟದಾಗಿಂದ ಆ ಭಾರ್ಗವಿ ಹೇಗೆ ಅನ್ನೋದನ್ನ ನೋಡಿದ್ದೀನಿ. ಅವಳಿಗೆ ಹಠ ಅಂದ್ರೆ ಹಠ. ಆ ಹಠದಿಂದಾನೆ ಅವಳು ಕೇಸ್ ಗೆದ್ದು ಆರಾಮಾಗಿದ್ದಾಳೆ. ಆದ್ರೆ ಈಗ ಕೊರಗ್ತಿರೋದ್ ಯಾರು? ನೀನೇ ತಾನೆ. ಚಚೆ, ಹಾಗೇನಿಲ್ಲ. ಅದಕ್ಕೆ ಮನೇಲಿ ಜಗಳ ನಡೀತಿರೋದ್ರ ಬಗ್ಗೆ, ಡ್ಯಾಡ್ಗೆ ಹರ್ಟ್ ಆಗಿರೋದ್ರ ಬಗ್ಗೆ ಭಾರ್ಗವಿಗೂ ಬೇಜಾರಿದೆ. ಹೋಗ್ಲಿ ಬಿಡು ಅರ್ಜುನ್. ಈ ಮನೆ ಸೊಸೆಯಾಗಿ ನಿನ್ ಅತ್ತಿಗೆಯಾಗಿ ಒಂದ್ ಮಾತ್ ಹೇಳ. ಈ ಮನೆ ಮೊದ್ಲಿನ ಹಾಗೆ ಶಾಂತವಾಗಿರ್ಬೇಕು. ಮಾವನೂ ಅಷ್ಟೆ ಮೊದ್ಲಿನ ಹಾಗೆ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು ಅಲ್ವಾ? ಹೌದು ಅದಕ್ಕೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ. ಹಾಗಾಗೋದಕ್ಕೆ ನೀನು ನಿನ್ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ಬೇಕು ಅರ್ಜುನ್. ಅದಕ್ಕೆ ಏನ್ ಹೇಳ್ತಿದ್ದೀರಾ? ಆದ್ರೆ ನೀವಿಬ್ರು ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ ಕಣೋ. ನೀನೇ ನೋಡ್ದಲ್ವಾ, ಮಾವ ಊಟ ತಿಂಡಿ ಬಿಟ್ಟು ಕೂತಿದ್ದಾರೆ. ಅತ್ತೆ ಚಿಕ್ಕತ್ತೆ ಎಲ್ರು ಭಾರ್ಗವಿ ಮೇಲೆ ಉರ್ದು ಬೀಳ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವಿಬ್ರು ಆರಾಮಾಗಿ ಮಾವನ್ ಮುಂದೆ ಓಡಾಡ್ಕೊಂಡಿದ್ರೆ ಅವ್ರು ಸಮಾಧಾನವಾಗಿರ್ತಾರೇನೋ? ಜೊತೆಗೆ ಎಲ್ರು ಅವಳಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಅವಳಿಗೂ ಪಾಪ ಹಿಂಸೆ ಆಗತ್ತೆ. ಅದು ಅಲ್ದೆ ನೀವ್ ಮಾವನ್ ಎದುರಿಗೆ ಇದ್ರೆ ಅವ್ರ ಕೋಪ ತಣಿದೆ ಅವ್ರ ದ್ವೇಷ ಇನ್ನೂ ಜಾಸ್ತಿ ಆಗತ್ತೆ. ಪಾಪ ನೀವಿಬ್ರು ಮದ್ವೆ ಆಗಿ ಬಂದಾಗಿಂದ ಒಂದಲ್ಲ ಒಂದ್ ಸಮಸ್ಯೆ ಎದುರು ಆಗ್ತಾನೆ ಇದೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟ್ರಲ್ಲಿ ಇನ್ನೊಂದೇನೋ ಹೊಸ ಮನಸ್ತಾಪ ಶುರುವಾಗ್ತಿದೆ. ಅದಕ್ಕೆ ನೀವ್ ಹೇಳಿದ್ ನಿಜ. ಅದಕ್ಕೆ ನಾನು ಈಗ್ಲೇ ಒಂದ್ ಮನೆ ತಗೋತೀನಿ. ನಾನೇನು ಅನ್ಕೊಂಡ್ ಹೇಳ್ತಿದ್ರೆ ನೀವು ಗಂಡ ಹೆಂಡತಿ ಜಾಲಿಯಾಗಿ ಬೇರೆ ಮನೇಲಿ ಇರೋದ್ರ ಬಗ್ಗೆ ಕನ್ಸ್ ಕಾಣ್ತಿದ್ದೀರಾ. ಅಯ್ಯೋ ಅರ್ಜುನ್, ನಾನ್ ಹಾಗೆ ಹೇಳಿಲ್ಲ. ಮತ್ತೆ ನೀನು ಭಾರ್ಗವಿ ಯಾಕೆ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಬರ್ಬಾರ್ದು?